ಇಲ್ಲ ಇರ್ಬೋದು ಹೇಳಿಲ್ಲ, ನಾವು ಅದನ್ನು ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ. ಅಸೆಸ್ಮೆಂಟ್ ಅಂದರೆ ಎಲ್ಲನೂ ಬಂದ್ರು ಅದ್ರಾಗ. ಅಸೆಸ್ಮೆಂಟ್ ಮಾಡಲಿಕ್ಕೆ ನಾವು ಟೋಟಲಿ ಫೇಲ್ಯೂರ್ ಆದ್ವಿ ಬೆಳಗಾವಿ ಪಾರ್ಲಿಮೆಂಟ್ಗೆ. ಅಸೆಸ್ಮೆಂಟ್ ಮಾಡದೆ ನಾವು ಚುನಾವಣೆ ಗೆಲ್ಲಲಿಕ್ಕೆ ಆಗೋಲ್ಲ. ಯಾವುದೇ ಒಂದು ಮಾಡ್ಬೇಕಾದ್ರೆ ಇಂಟೆಲಿಜೆನ್ಸಿ ಯುದ್ಧ ಆಡ್ಬೇಕಾದ್ರೆ ಇಂಟೆಲಿಜೆನ್ಸಿ ಗ್ಯಾದರಿಂಗ್ ಫಸ್ಟ್ ಇಂಪಾರ್ಟೆಂಟು. ಇಂಟೆಲಿಜೆನ್ಸಿ ರಿಪೋರ್ಟ್ ನಮ್ಮ ಕಡೆ ಇಲ್ಲಂದ್ರೆ ಸೋಲ್ತೀವಿ. ಹಂಗೆ ಇಲ್ಲಿ ಸರಿಯಾದ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಆಗಿಲ್ಲ ಬೆಳಗಾವಿಯಲ್ಲಿ, ಅದಕ್ಕೆ ಸೋತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನಿದ್ರು ಡಾಮಿನೇಟ್ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ ಅನ್ನೋ ಹಂಗೇನಿಲ್ಲ, ಜನ ಪ್ರೂವ್ ಮಾಡಿದಾರೆ. ಏನು ಜಾರಕಿಹೊಳಿ ಬ್ರದರ್ಸ್ ಮಾಡ್ಬೇಕಂತ ಏನಿಲ್ಲ, ಜನ ನೋಡ್ಬೇಕಾರೆ. ಪರಿಷತ್ ಗೆದ್ರಿ, ಯಾವುದು ಸೋಲ್ ಅನ್ನೋದು ಇದುವರೆಗೆ ಅಲ್ಲ, ಅದು ಕರೆಕ್ಟ್. ಅದಕ್ಕೆ ಗೆದ್ದಿದ್ವಿ. ಅದು ನಮ್ಮ ಯಾಕೆ ಜಾರಕಿಹೊಳಿ ಅನ್ನೋದು ಓಟ್ ಅದೊಂದು ಫಿಕ್ಸ್ ಇದ್ದೇ ಇದೆ. ಅದು ಎಲ್ಲೇ ಹೋದ್ರು ಜಾರಕಿಹೊಳಿ ಬ್ರ್ಯಾಂಡ್ ಅನ್ನೋ ಓಟು ಎಲ್ಲ ಪಕ್ಷದಲ್ಲಿದ್ದಾರೆ, ಎಲ್ಲ ತಾಲೂಕಲ್ಲಿ ಇದ್ದಾರೆ. ಅವ್ರು ಜಾರಕಿಹೊಳಿ ಅಂತ ಬಂದ್ಮ್ಯಾಗ ಅವ್ರು ಏನು ನೋಡೋಲ್ಲ, ಅವ್ರ ಜಾರಕಿಹೊಳಿ ಓಟ್ ಹಾಕೋದು ಮಾಡ್ತಾರೆ. ಹಂಗೆ ಅಂದ್ರೆ ಜನರ ವಿಶ್ವಾಸ ಕಳ್ಸಿದ್ದೀವಿ. ಜಾರಕಿಹೊಳಿ ಬ್ರದರ್ಸ್ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಮುಗಿದೋಯ್ತು. ಸೊ ಚುನಾವಣಾ ತಂತ್ರಗಾರಿಕೆ ಇಲ್ಲ, ನಾವು ಈ ಸಲ ಗೆಲ್ಲಿಕ್ಕೆ ಮಾತ್ರ ಮಾಡಿವಿ, ಸೋಲಿಕ್ಕೆ ಏನು ಮಾಡಿಲ್ಲ. ಗೆಲ್ಲಿ ಕಟ್ಟ ತಂತ್ರಕ್ಕೆ ಮಾಡಿ ಸೋಲಿಕ್ಕೆ ನಮ್ಮ ಪಾತ್ರ ಇಲ್ಲ. ಸೋಲ್ಸೋದ್ರಾಗಿ ನಮ್ಮ ಪಾತ್ರ ಇಲ್ಲ. ಯಾಕಂದ್ರೆ 5 ಲಕ್ಷ ಲಿಂಗಾಯತರದಾರ, ಅದ್ರ ನಮ್ಮ ಮಗ ಆರೋಪ ಸೋತದ ಅವಶ್ಯಕತೆ ಇಲ್ಲ. ಸರ್ ಗೆಲ್ಲೋದ್ರಲ್ಲಿ 5 ಲಕ್ಷ ಲಿಂಗಾಯತದಾಗ ಅವ್ರು ಸೋತ ಅನ್ಬೇಕು, ಅದಕ್ಕೆ ಉತ್ತರ ಅವರೇ ಹೇಳ್ಬೇಕು. ನಾವು ಹೇಳಲಿಕ್ಕೆ ಆಗೋಲ್ಲ, ನಮ್ಮ ಪಾತ್ರ ಏನಿಲ್ಲ ಅದ್ರಾಗ. ನಮ್ದೇನಿಲ್ಲ, ಜನ ಗೆಲ್ಸ್ಲಿಕ್ಕೆ ನಮ್ಮ ತಂತ್ರಗಾರಿಕೆ ಶಕ್ತಿಯನ್ನು ನಾವು ಚಿಕ್ಕೋಡಿಯಲ್ಲಿ ಉಪಯೋಗ ಮಾಡಿದ್ವಿ ಹೊರತಾಗಿ. ಯಾಕಂದ್ರೆ ಈ ಗಾಳಿ ಇರೋದು ಬೀಸಿದಾಗ ಯಾರೇ ಜಾರಕಿಹೊಳಿ ಬ್ರದರ್ಸ್ ವಿರೋಧಿಗಳಿಗೆ ಎಲ್ಲಿ ಶಾಕ್ ಕೊಡ್ಬೇಕು, ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಇಲ್ಲ. ನಾವೇನಾದ್ರೆ 5 ಲಕ್ಷ ಲಿಂಗಾಯತರು ಕೇಳತ್ತಿರಲ್ಲ, ನಮ್ಮ ಮಾತು ಕೇಳ್ತಾರ ಅವ್ರ. 5 ಲಕ್ಷ ಮಂದಿ ಅವ್ರು ಸ್ವತಂತ್ರ ನಿರ್ಣಯ ಮಾಡ್ತಾರೆ. ಮತ್ತು ಅವರೇ ಕೈ ಹಿಡ್ದಿಲ್ಲ ಅಂದ್ಬೇಕು, ಈಗ ನಮ್ಮ ಮ್ಯಾಗ ಆರೋಪ ಮಾಡೋದು ನೀವು ಪ್ರಶ್ನೆ ಬರೋಂಗಿಲ್ಲ. ಜಾತಿ ಮೀರಿನೂ ನಿಮ್ಮ ಹತ್ರ ವೋಟರ್ಸ್ ಇದ್ದಾರೆ. 5 ಲಕ್ಷ ಯಾರು ಕಡಿಮೆ ಐತೇನ್ರಿ, ಅವ್ರ ಮನಸ್ಸು ಮಾಡ್ರೆ ಗೆಲ್ಸ್ಬೋದಿತ್ತು. ಅಂದರೆ ಫೇಲ್ಯೂರ್ ಆಗಿದ್ದು ಸ್ಟಾರ್ಟ್ ಅಲ್ಲೇ. ಅದು ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ. ಅದು ಒಂದು ಲಿಂಗಾಯತರನ್ನ ಅಸೆಸ್ಮೆಂಟ್ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಆಗಿಲ್ಲ. ಅದು ಒಂದು ಕಾರಣ. ನೀವು MLA ಹೇಳುವಂಥದ್ದು ಅದು ಒಂದು ಇನ್ನೊಂದು ಕಾರಣ ಇರ್ಬೋದು. ಇದಿಷ್ಟೇ ಡೀಪ್ ನೀರಿದೆ ಅಂತ ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಸೋತೀವಿ ನಾವು. ನಿಮ್ಮನ್ನ ಬ್ಲೇಮ್ ಮಾಡುವಂತ ಪ್ರಮೇಯ ಬರಾಗಿಲ್ಲ. ಯಾಕಂತಂದ್ರೆ ಅವ್ರ ಮತಕ್ಷೇತ್ರದಾಗ 51,000 ಅದನ್ನೇ ಹೇಳೋದಿಲ್ಲ ನಾವು. ಅದನ್ನೇ 5 ಲಕ್ಷ ಲಿಂಗಾಯತರಿದ್ದಾರೆ ಟೋಟಲ್ ಪಾರ್ಲಿಮೆಂಟಲ್ಲಿ. ಅವರೇ ಡಾಮಿನೇಟ್. ಅವ್ರು ಯಾವ ಕಡೆ ಹೊಳ್ತಾರ ಆ ಕಡೆ ಆ ಪಕ್ಷ ಬರ್ತೈತೆ. ಅದು ಇತಿಹಾಸ ಬಂದಿತ್ತು. ನಮ್ಗೆ ಲಿಂಗಾಯತರಾಗ ಹಾಕಿದ್ರೆ ಕೆಲವು ಜನ, ನಮಗೂ